ಎಕ್ಸಾಮ್ ಟೈಮಲ್ಲಿ ಯಾವ್ಯಾವ ಥರ ಸ್ಟೂಡೆಂಟ್ಸ್ ನೋಡೋಕೆ ಸಿಗ್ತಾರೆ ಗೊತ್ತಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಫಸ್ಟ್ ಹೋಗಿ ABC ಜ್ಯೂಸ್ ಕುಡ್ಕೊಂಡು ಹೊರಗಡೆ ಬಿಸಿಲು ಚೆನ್ನಾಗಿತ್ತು ಅಂತ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು, ಹಾಗೆ ಇವತ್ತು ಎಕ್ಸಾಮ್ ಇತ್ತು ಅಂತ ಡೈರೆಕ್ಟಾಗಿ ಓದ್ಕೊಳ್ಳೋಕೆ ಅಂತ ಬಂದೆ. ಇನ್ನು ನಮ್ಮ ಮನೆಯವರು ರೆಡಿ ಆಗಿಬಿಟ್ಟು ತಿಂಡಿ ತಂದ್ಕೊಟ್ರು. ಇನ್ನು ನಾನು ಬೇಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ಒಂದು ಡಿವಿಷನ್ಗೆ ಕೂತ್ಕೊಂಡು ಅದನ್ನು ಮುಗಿಸ್ಕೊಂಡಾದ್ಮೇಲೆ ನಾನು ರೆಡಿಯಾಗಿ ಏನು ಮಾಡಿದ್ರು ಐ ಡಿ ಕಾರ್ಡ್ ಮರೆಯಂಗಿಲ್ಲ ಅಂತ ಅದನ್ನು ಹಾಕೊಂಡು ನಮ್ಮ ಕುಳ್ಳಿಗೆ ಅಂತ ಕಾಯ್ಕೊಂಡು ನಿಂತಿದ್ದೆ. ಅಷ್ಟರಲ್ಲಿ ಅವಳು ಕೂಡ ಬಂದ್ಲು. ಇನ್ನು ಟೈಮ್ ಆಗಿತ್ತು ಅಂತ ನಮ್ಮ ಮನೆಯವರು ನಮ್ಮನ್ನ ಎಕ್ಸಾಮ್ ಸೆಂಟರ್ ಹತ್ರ ಡ್ರಾಪ್ ಮಾಡ್ಬಿಟ್ಟು ಹೊರಟು. ಎಕ್ಸಾಮ್ ಟೈಮಲ್ಲಿ ಯಾವ ಥರ ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ಇರ್ತಾರೆ ಅಂದ್ರೆ, ನಮ್ಮಿಂದನೇ ಶುರು ಮಾಡ್ಕೋತೀವಿ. ಮನೇಲೆ ಎಲ್ಲ ಒಂದು ರೌಂಡ್ ಓದ್ಕೊಂಡು ಬಂದು ಇಲ್ಲಿ ಕೂತಿರೋರಿಗೆ ಕೊಟ್ಲೆ ಕೊಡೋದು. ಇನ್ನು ಮೋದಿ ಸಾಲದು ಅಂತ ಇಲ್ಲಿ ಬಂದು ಪೇಜ್ ತಿರ್ವಾಕೋರು. ಓದಿ ತಲೆಗೆ ಹೋಗ್ತಿಲ್ಲ ಅಂತ ತಲೆ ಚೆಚ್ಕೊಳ್ಳೋರು. ಕುತ್ಕೊಂಡಿತ್ತೋಲು ನಿಂತ್ಕೊಂಡಿತ್ತೋಲು ಪೇಜ್ ತಿರ್ವಾಕೋರು. ಇನ್ನು ಎಕ್ಸಾಮ್ ಸೆಂಟರ್ ಒಳಗೆ ಹೋಗೋ ಲಾಸ್ಟ್ ಮಿನಿಟ್ ವರ್ಗು ಓದ್ತಾನೆ ಇರೋದು. ಇಷ್ಟೆಲ್ಲ ಟೈಪ್ಸ್ ಅಲ್ಲಿ ನೀವು ಯಾವ ತರ ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಾನು ಈ ಮೇಡಮ್ ಅವರು ಯಾವ ತರ ಸೆಲ್ಫಿಗೆ ಪೋಸ್ಟ್ ಕೊಡ್ತಾರೆ ಅಂತ ತೋರಿಸ್ತಾ ಇದ್ರೆ, ಈ ಮೇಡಮ್ ಅವರು ಅದನ್ನೇ ಕ್ಯಾಪ್ಚರ್ ಮಾಡಿ ಸ್ಟೇಟಸ್ಗೆ ಹಾಕ್ಬಿಟ್ಟಿದ್ಲು. ತಗಿ ಅಂದ್ರು ತಗಿದಲ್ಲೇ ಆಟ ಆಡಿಸ್ತಾ ಇದ್ಲು. ಇನ್ನು ಅವಳನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಹೊಟ್ಟೆ ಹಸಿತಿತ್ತು ಅಂತ ಮನೇಲಿ ಏನು ಅಡುಗೆ ಮಾಡಿರ್ಲಿಲ್ಲ. ಸೊ ಹಾಗಾಗಿ ಬರ್ತಾ ಪಾನಿಪುರಿ ತಿನ್ಕೊಂಡು ನನ್ನನ್ನು ನಮ್ಮ ಮನೆಯವರು ಡ್ರಾಪ್ ಮಾಡಿಬಿಟ್ಟು ಮತ್ತೆ ಕೆಲಸ ಇತ್ತು ಅಂತ ಅವರು ಹೊರಟು. ಇನ್ನು ಸಂಜೆಗೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬಿಸಿಯಾಗಿ ಒಂದು ಕಪ್ ಟೀ ಕುಡ್ಕೊಂಡು ಸಂಜೆವರೆಗೂ ಸ್ವಲ್ಪ ರೆಸ್ಟ್ ಮಾಡಿ, ಇನ್ನು ನಮ್ಮ ಕುಳ್ಳಿ ಮೇಡಮ್ ಅವರು ಅವ್ರ ಮನೇಲಿ ಬೆಳೆದಿದ್ಲು ಅಂತ ಹಿತ್ಲವ್ರ ಕೈ ತಂದ್ಕೊಟ್ಟಿದ್ಲು. ಸೊ ಹಾಗಾಗಿ ಅದ್ರದ್ದೇ ಸಾಂಬಾರು ಮಾಡಿಕೊಂಡು ಜೊತೆಗೆ ಅನ್ನ ಕೂಗಿಸ್ಕೊಂಡು ಹಾಗೆ ಪಕ್ಕದಲ್ಲಿ ಮುದ್ದೆ ಹೆಸರು ಇಟ್ಕೊಂಡು ಮುದ್ದೆನೂ ಮಾಡ್ಕೊಂಡೆ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.